ಶುಭಾಶಯಗಳು. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲರಿಗೂ ನನ್ನ ಧನ್ಯವಾದಗಳು. ಮುಂದೆ ಸ್ಟೇಜ್ ಮೇಲೆ ಕುಂತಿರೋ ಟೀಚರ್ಸ್ಗಳಿಗೂ ಪಾದ ರವೀಂದ್ರಗಳಿಗೆ ನಮಸ್ಕರಿಸುತ್ತಾ ಭಾಷಣ ಮಾತಾಡ್ತೀನಿ. ಫಸ್ಟ್ ಹೇಳೋದೆ ನಾನು ಲತಾ ಮ್ಯಾಮ್ ಬಗ್ಗೆ. ಫಸ್ಟು ಸ್ಕೂಲಿಗೆ ಬಂದಾಗ ನಮ್ಮ ಅಪ್ಪ ಅಮ್ಮ ಎಲ್ಲ ಬೆಂಗಳೂರಾಗಿದ್ದರು. ಅವಾಗ ನಾನು ಇಲ್ಲಿ ಸ್ಕೂಲಿಗೆ ಬಂದಾಗ ಏನು ಸೇರಿಸ್ಕೊಬೇಕು ನಮ್ಮ ತಾತಂಗೇನು ಗೊತ್ತಾಗ್ತಿರ್ಲಿಲ್ಲ. ನಾನೇ ಬಂದೆ ಎಲ್ಲ ಸೇರ್ಕೊಂಡೆ ನಾನೇ. ಅದಕ್ಕೆ ಲತಾ ಮ್ಯಾಮು ಏನೋ ನೀನೇ ಬಂದು ಹಿಂಗೆ ಸೇರ್ಕೊಂಡೆ, ಏನಪ್ಪ ಸಗದಾಗೆ ಬಂದ್ಬಿಟ್ಟು ಏನು ನೀನು ಒಬ್ಬನೇ ಸೇರ್ಕೊಂಡ್ಬಿಟ್ಟಲ್ಲ ಒಂಚೂರು ಎದಕ್ಕಿಂದ ಹಂಗೆ ಅಂತ ಹೇಳ್ಬಿಟ್ರು. ನನಗೆ ತುಂಬ ಇಷ್ಟ ಆಗ್ಬಿಟ್ರು ಅವಾಗ ಲತಾ ಮ್ಯಾಮ್. ಲೀಡ್ರ್ಶಿಪ್ ಬಂತು. ಲೀಡ್ರ್ಶಿಪ್ ಬಂದಾಗ ಗೆದ್ದು ಲೀಡ್ರೂ ಕೂಡ ಆದೆ, ಸೆಕೆಂಡ್ ಲೀಡ್ರ್ ಆದೆ. ಆವಾಗ ಲತಾ ಮ್ಯಾಮು ಫುಲ್ ಸ್ಟ್ರಿಕ್ಟು. ಯಾರನ್ನ ಆಗಲಿ ನಮ್ಮ ಕ್ಲಾಸಾಗಿ ಈಗಲೂ ಯಾರು ಒಬ್ರು ಲತಾ ಮ್ಯಾಮ್ ಮುಂದೆ ಮಾತಾಡಲ್ಲ, ಯಾರನ್ನ ಆಗಲಿ. ನಾನು ತುಂಬ ಭಯ ಅವ್ರು ಕಂಡ್ರೆ. ತಿರ್ಗಾ ನೆಕ್ಸ್ಟು ಬಿಜಾಮ್ ಸರು, ಏನಪ್ಪ ಸುಹಾಸು ಅಂತ ಸುನಿಲ್ ತಮ್ಮನೇನ ನೀನು ಅಂತ ಅಂದರು. ನಾನು ಅದಕ್ಕೆ SR ಅಂತ ಅಂದೆ. ಚೆನ್ನಾಗಿ ಓದಬೇಕು ಅಂತ ಅಂದರು. ನಾನು SR ಚೆನ್ನಾಗಿ ಓದ್ತೀನಿ ಸರ್ ಅಂತ ಹೇಳಿದೆ. ಅವರು ಬಿಜಾಮ್ ಸರು ತುಂಬ ದೇವರಂಥ ಮನುಷ್ಯರು. ಇಡೀ ಬುಕ್ಕಾಪಣದಾಗೆ ಎಲ್ಲಿ ಮಾತಾಡಿದ್ರು ಅವ್ರ ಹೆಸರು ಎತ್ತಿದ್ರೆ ಸಾಕು, ನಮ್ಮ ಮಾಸ್ಟ್ರಪ್ಪ ಅಂತಾರೆ ಅವರು. ತಿರ್ಗಾ ನೆಕ್ಸ್ಟ್ ಹೇಳೋದು JM ಅಂದರೆ ಫಿಸಿಕ್ಸಾಗೆ ಸ್ವಲ್ಪ ಕಡಿಮೆ ತೆಗ್ದಿದ್ದೆ. ತಿರ್ಗಾ ಪ್ರೇಯರಾಗ ಒಂದು ದಿವಸ ಸರಿಯಾಗಿ ಬೈದ್ಬಿಟ್ರು. ನಾನೇನಪ್ಪ ಇವ್ರು ನನಗೆ ಬೈತಾರೆ ಅಂತ ಸುಮ್ಮನೆ ಆಗಿದ್ದೆ. ನೆಕ್ಸ್ಟು ಉಮಾ ಮ್ಯಾಮು ಏನು ಸುಹಾಸು ಅಂತ ಅಂದೆ. ಚೆನ್ನಾಗಿ ಓದ್ಬೇಕಣೋ, ನೀವಿದ್ರೆ ಕಣೋ ಚೆನ್ನಾಗಿ ಔಟ್ ಆಫ್ ಔಟ್ ಎಲ್ಲ ತೆಗಿಯೋರು ಹಂಗೆ ಹಿಂಗೆ ಅಂತ ಅಂದರು. ಟೀಚರ್ ಎಲ್ಲ ಟೀಚರ್ ನಾವೆಲ್ಲ ಓದ್ತೀವಂತ ನಾವು ಅಂದ್ವಿ. ನೆಕ್ಸ್ಟು ವಿನೋದ ಮ್ಯಾಮು ಫೇವ್ರೆಟ್ ಟೀಚರ್ ಅವರು. 9th ಬಂದಾಗ ಸರಿಯಾಗಿ ಹೊಡೆದ್ಬಿಟ್ರು ಎಲ್ಲಾರ್ಗೂ ಸರಿಯಾಗಿ. ಈಗ ಹೊಡಿಲಿಲ್ಲ ಅಂದರೆ ಮುಂದೆ ಎಲ್ಲಿ ಇವ್ರು ಪಾಠ ಕಲಿತಾರೆ ಅಂತ ಈಗಲೇ ಸರಿಯಾಗಿ ಹೊಡೆದ್ಬಿಟ್ರು 9th. ನಾವು ತುಂಬ ಭಯದಿಂದ 10th ಸ್ವಲ್ಪ ಚೆನ್ನಾಗಿ ಓದ್ವಿ, ಪರವಾಗಿಲ್ಲ. ತಿರ್ಗಾ ನೆಕ್ಸ್ಟು ಕನ್ನಡ ಮ್ಯಾಮು ಅಂದರೆ ಚೆನ್ನಾಗಿ ಓದು ಹಂಗೆ ಹಿಂಗೆ ಬರೀ ಹೊಡಿತಿದ್ರು ನನಗೇನೆ. ಅವ್ರ ಹತ್ರನೇ ಜಾಸ್ತಿ ಓದುತ್ತಿದ್ದೆ ನಾನು. ಜಿ ಸರು, ನಾನು ಸ್ವಲ್ಪ ಫಸ್ಟಿಗೆ ಬಂದಾಗ SLCಗೆ ಚೆನ್ನಾಗಿ ಸ್ಕೂಲಿಗೆ ಬಂದೆ. ಸ್ವಲ್ಪ ದಿನ ರಜಾ ಹಾಕ್ಬೇಕು ಅಂದರೆ ಅಂತ ಅವತ್ತೊಂದು ದಿವಸ ಬೆಳಿಗ್ಗೆ ಫೋನ್ ಮಾಡಿದ್ರೆ ಬರೋ ಸ್ಕೂಲಿಗೆ. ಯಾಕೋ ಸ್ಕೂಲಿಗೆ ಬರಲ್ಲ, ಇವತ್ತು ರಜಾ ಹಾಕ್ಬೇಡ ಬಾ ಸ್ಕೂಲಿಗೆ, ಬೇಕಾದ್ರೆ 11 ಗಂಟೆಯಿಂದ ಬಾ. ಸಾರ್ ಇಲ್ಲ ಸಾರ್ ಹುಷಾರಿಲ್ಲ ಮಲಿಕೊಂಡಿದ್ದೀನಿ ಅಂತ ಅಂದ್ರೂ ಬಿಡಲಿಲ್ಲ. ಆದರೂ ಬಂದೆ. ಒಂದು ದಿವಸ ರಜಾ ಹಾಕ್ತೆ. ಆದರೆ ರಂಗಪ್ಪ ಸರು ಅವತ್ತೊಂದು ದಿವಸ ನಾನೇನು ಹೇಳಿರಲಿಲ್ಲ. ಸುಳ್ಳ ಕಣೋ ನೀನು ಅಂತ ಅಂದ್ಬಿಟ್ಟು. ಸಾರ್ ಇಲ್ಲ ಸರ್ ನನಗೆ ಸುಳ್ಳು ಹೇಳಿಲ್ಲ ಹೇಳಿದೆ. ಅವರು ದೇವರಂಥ ಮನುಷ್ಯರು. HM ಸರು ಟೂರಿಗೆ ಹೋದಾಗ ಸ್ವಲ್ಪ ಬೀಚಾಗೆ ಸ್ವಲ್ಪ ಮುಂದೆ ಹೋಗಿದ್ದಾಗ ಓಡು ಸಂಬಂಧ ಹೊಡೆದು ಎಲ್ಲ ಟೀಚರ್ಸು ಮರೆಯೋಕ್ಕಾಗಲ್ಲ. ಧನ್ಯವಾದ. ರಜಾ ಇತ್ತು, ಊರಾಗೆಲ್ಲ ಸುತ್ತರಿತಿದ್ದೆ. ನೆಕ್ಸ್ಟ್ ಎಲ್ಲಿ ಸೇರ್ತೀಯ ಅಂತಿದ್ದಂಗೆ ಹೈಸ್ಕೂಲು ಅಂದೆ. ನನ್ನ ಮಗನೇ BGM ಸರ್ ಅವರೇ ನಾನು ಹಿಂಗೆ ಮಾಡ್ತಾರೆ ನಿನಗೆ ಹಿಂಗೆ ಸುತ್ತಾರೆ ಆಮೇಲೆ ಅಂತ ಅಂತಿದ್ರು. ಊರಾಗೆಲ್ಲ ಬಂದೆ. ಬರ್ತಿದ್ದಂಗೆ ಫಸ್ಟು BGM ಸರೇ ನನ್ನ ಅಡ್ಮಿಷನ್ ಮಾಡ್ಕೊಂಡ್ರು. ನನಗೆ ಫುಲ್ ಅವ್ರ ಮುಂದೆ ಭಯ ಆಗ್ತಿರ್ಲಿಲ್ಲ. ಸಲ್ಮಾ ಮ್ಯಾಮು ಯಾವ ಮೀಡಿಯಮ್ ಹೇಳಿ ನನಗೆ ಮಾತಾಡೋಕ್ಕೂ ಧೈರ್ಯ ಬರ್ತಿದೆ. ಸಲ್ಮಾ ಮ್ಯಾಮ್ ಇದ್ದಾರೆ, ಯಾವ ಮೀಡಿಯಮಪ್ಪ, ಕನ್ನಡ ಮೀಡಿಯಮ ಇಂಗ್ಲೀಷ್ ಮೀಡಿಯಮ? ಅವಾಗ ಗೊತ್ತಾಯ್ತು ತುಂಬ ಸಾಫ್ಟ್ ಅವ್ರು ಇವರು. ಆ BGM ಸರ್ ಹತ್ರ ಮಾತಾಡೋಕ್ಕೂ ನನಗೆ ಧೈರ್ಯ ಇರ್ತಿರಲಿಲ್ಲ, ಯಾವ ಮೀಡಿಯಮು ಅಂತ. ಅವಾಗ ಗೊತ್ತಾಯ್ತು BGM ಸರ್ ಬಗ್ಗೆ. ನಾವು ಇಲ್ಲಿಗೆ ಬಂದಾಗ ಅವ್ರಿಗೆ ಏನು ಕೊಡ್ತೀವೋ ಅದ್ರ 2ರಷ್ಟು ಡಬಲ್ ಕೊಡ್ತಾರೆ ನಮಗೆ. ನಾವು ಏನು ಪ್ರೀತಿ ಕೊಡ್ತೀವೋ ಅದ್ರ 2ರಷ್ಟು ಕೊಡ್ತಾರೆ. ನಾವು ಹೆಂಗೆ ಇದು ಮಾಡೋಕೆ ಹೋಗ್ತೀವೋ ಅವರು ಹಂಗೆ ಇರ್ತಾರೆ. ಫಸ್ಟ್ HM ಸರ್ ಬಗ್ಗೆ ಹೇಳೋದಾದ್ರೆ, ಅವ್ರು ಬಂದಾಗಿಂದನ ಅವ್ರೊಂದು ಶಿಸ್ತಿನ ಸಿಪಾಯಿ ಅಂದರೆ ಹೇಳಿ ತಪ್ಪಾಗ್ಲಾರ್ದು. ಯಾವುದೇ ಒಂದಾಗಲಿ ಯಾವುದೇ ಶಿಸ್ತು ಕೇಳ್ತಾರೆ, ಅದು ತುಂಬ ಇಷ್ಟ ಆಯಿತು. ಮತ್ತು ಎಲ್ಲೇ ಕರೆಕ್ಟಾಗಿರ್ರಿ ಲೈನು ಅಂತ ಅದು ಪೂರ್ತಿ ಯಾವುದೇ ಒಂದು ತುಂಬ ಅಭಿವೃದ್ಧಿ ಕಾರ್ಯಗಳಾದ್ದು ಅವ್ರು ನಮ್ಮ ಸ್ಕೂಲಿಗೆ ಬಂದಾಗಿಂದನ. ಮತ್ತು ನೆಕ್ಸ್ಟು ಲತಾ ಮ್ಯಾಮ್ ಬಗ್ಗೆ ಹೇಳ್ಬೇಕಾದ್ರೆ, 8th ಲತಾ ಮ್ಯಾಮ್ಗೂ ನನಗೂ ಬಂದಾಗ್ಲಿಂದಾನೇ ಒಂದು ಸ್ವಲ್ಪ ಇದಾಯಿತು. ಫಸ್ಟು ಅಂದರೆ ಅವರೇ ನನಗೆ ಫಸ್ಟ್ ಇದಾಗಿತ್ತು. ಅಂದರೆ ಅವರೇ ನನಗೆ ತುಂಬ ಹತ್ರ ಆಗಿದ್ದು, ಚೆನ್ನಾಗಿ ಮಾತಾಡಿಸಿದ್ದು. 8th ಅವ್ರ ತಾಗೆ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದು. ನೆಕ್ಸ್ಟು JM ಬಗ್ಗೆ ಅಂದರೆ 8th 9th ನನಗೆ ಅಷ್ಟೊಂದು ಇದಿರಲಿಲ್ಲ. 10th ಇದು ಮಾಡೋರು. ಅವ್ರಿಗೆ ಬರೋ ಕ್ಲಾಸಿಗೆ ಬರ್ಬೇಕಾದ್ರೆ ಫಾಸ್ಟ್ ಇಡಿಯಟ್ ಕರೆಯೋರ್ನ ಅಂತ ನನಗೆ ತುಂಬ ಇದಾಗೋದು. ಮತ್ತು ಹಿಂದಿ ಮ್ಯಾಮು 8th ನಮಗೆ
ಪಬ್ಲಿಕ್ ಎಕ್ಸಾಮ್ ಅಂತ ಆಗ್ತಿದ್ದಂಗೆ 8ಕ್ಕೆ ಬಂದು ಬೆಳಿಗ್ಗೆಯಿಂದ ಪಾಪ ಅವರು ತಿಂಡಿ ಮಾಡ್ದಲ್ಲ ಇವತ್ತು ಒಂದಿನ ಸಿಕ್ಕೈತೆ ತುಂಬಾ ಮಾಡೋಣ ಅಂತ ನಾವು ತಿಂಡಿಗೆ ಬಿಡ್ದಂಗೆ ಪಾಠ ಮಾಡ್ಯಾನ ಅಂದ್ರೆ ನಮಗೆ ಹಂಗೆ ಅನ್ಸುತ್ತೆ ಇವರು ಒಂದಿನ ಆದ್ರೂ 8 ಇದಾದ್ರೂ ಪೂರ್ತಿ ಮಾಡಿರಲ್ಲಪ್ಪ ನಾವು ಅವ್ರು ತಿಂಡಿ ತಿಳ್ದಿಲ್ದಾರು ನಮಗೆ ಬಿಡ್ರಿ ಅವ್ರಿಗೆ ಅಷ್ಟು ಇದಾದ್ರೂ ಅವತ್ತು ನಿಂತ್ಕೊಂಡೇ ಪೂರ್ತಿ ಬೆಳಿಗ್ಗೆಯಿಂದ ತಿಂಡಿ ತಿಳ್ದಂಗೆ ಪಾಠ ಮಾಡಿರು ಅಂದ್ರೆ ಹಿಂದಿ ಮ್ಯಾಮ್ ಕಂಡ್ರೆ ಭಯ ಆಗುತ್ತೀನಿ ಯಾರು ಕಂಡ್ರು ಭಯ ಆಗ್ತಿರ್ಲಿಲ್ಲ ನನಗೆ ಅಂದ್ರೆ ಡೈರೆಕ್ಟ್ ಆನ್ಸರ್ ಕೇಳ್ಬೋದಾಯ್ತು ಅವ್ರು ನೆಕ್ಸ್ಟ್ ಅಂತ ಅಂದ್ರೆ 10th ಅಸಫಲತ ಪದ್ಯ ಬರೋದು ದೊಡ್ಡ ಸೇಳಿದ್ಕೆ ವಹಿಸ್ಕೊಂಡಿದ್ದೀರಿ ಅವ್ರ ಹತ್ರನು ಅಷ್ಟು ಭಯ ಆಗ್ತಿತ್ತು ಅವ್ರ ಇದು ಅಂದ್ರೆ ನೆಕ್ಸ್ಟ್ ಸಂಗೀತ ಮ್ಯಾಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಾವು ಹುಲಿ ಡ್ಯಾನ್ಸ್ ಇದು ನೋಡಾಗ ಪ್ರತಿಭಾ ಕಾರಂಜಿ ಯಾವುದೇ ಆದ್ರಿ ಪ್ರೋತ್ಸಾಹ ಅದು ನೀವು ಇದ್ರಾಗ ಬರ್ಲಿಲ್ಲ ಅಂದ್ರು ಇದ್ರಾಗೂ ಇರ್ರಿ ಚೆನ್ನಾಗಿರ್ರಿ ಅಂತ ಹೇಳೋರು. ನೆಕ್ಸ್ಟ್ STMC ಅಧ್ಯಕ್ಷರು ಮತ್ತೆ ಸದಸ್ಯರ ಬಗ್ಗೆ ಹೇಳ್ಬೇಕು ಅಂದ್ರೆ ಯಾವಾಗ್ಲೂ ಇಲ್ಲೇ ಅಂತ ನಾನು ಹಂಗ ಅನ್ಕೊಂತಿದ್ದೆ. ಇವ್ರು ಯಾವ್ದನಾಗ್ಲಿ HM ಸರ್ ಫೋನ್ ಮಾಡ್ತಿದ್ದಂಗೆ ಬಂದ್ಬಿಡೋರು. ಏನ್ ಇವ್ರಿಗೆ ಏನಪ್ಪ ಹಿಂಗ್ ಬರ್ತಾರ ಇವ್ರು ಯಾವಾಗ್ಲೂ ಕಟ್ ತಕ್ಷಣ ಒಂದೇ ಕಾಲಿಗೆ ಬರೋರು ಇವ್ರಿಬ್ರು. ಏನ್ ಇಷ್ಟ ಬರ್ತಾರಲ್ಲ ಏನು ಒಂದ್ಸಲಿ 2 ಸಲ ಬರ್ತಾರೆ ನೆಕ್ಸ್ಟ್ ಫಂಕ್ಷನ್ಗೆ ಬರಲ್ಲ ಅಂದ್ಕೊಂಡು ತಿರ್ಗಾ ಅಷ್ಟೇ. ತುಂಬಾ ಇಷ್ಟ ಆಯ್ತು ಅಂದ್ರೆ ಮಾತ್ರ ಅವರಿಗೆ ಅಭಿವೃದ್ಧಿ ಮಾಡಬೇಕು ಪ್ರೋತ್ಸಾಹ ಅಂತ ಅವರಿಗೆ ತುಂಬಾ ಇಷ್ಟ ಆಯ್ತು. ಅದು ನಮಗೆ ತುಂಬಾ ಇಷ್ಟ ಆಯ್ತು. ನೆಕ್ಸ್ಟ್ LG ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರು ಜಾಸ್ತಿ ಹುಡುಗರ ಹತ್ರ ಜಾಸ್ತಿ ಸ್ಪೆಂಡ್ ಆಯ್ತಪ್ಪ ಏನು ಆಯ್ತು ಅದೇ ತರ ಮಾಡೋಣ ಅಂತ ಅಂದ್ರೆ ಅವರು ನಮ್ಮಿಂದ ಅವರು ಜಾಸ್ತಿ ಇದಾಗಿದ್ದು ಐತೆ ಬಯಸಿದ ಇದು ಐತೆ ಅಂದ್ರೆ ಅವರು ತುಂಬಾ ಇಷ್ಟ ಆಗ್ತಾರೆ ಸರ್. ಫೇವರೆಟ್ ಟೀಚರ್ ಸರ್ ನೀವು ಇರ್ಲಿ ಸರ್. ನೆಕ್ಸ್ಟ್ ಇನ್ಯಾಕೆ ಬಿಟ್ಟೆ ಸರ್ ನಮ್ಮ ಕ್ಲಾಸ್ ಟೀಚರು VR ಸರ್ 9th ಬಂದ್ರು. ಫಸ್ಟು JMM ಬಿಟ್ಟೋದ್ರು. ಇವರು ನಿಮಗೆ ಸಮಾಜ ಈಗಿನ ಮೇಲೆ ಪಾಠ ಮಾಡ್ತಾರೆ ಅಂತ ಹೇಳಿದ್ರು. ಅವರು ಫಸ್ಟ್ ಪೇಪರ್ 2 ದಿನ ಏನೋ ಮಾತಾಡಿರಲಿಲ್ಲ. ಆಯಿತು ಮಾತಾಡ್ರಿ ಆಮೇಲೆ ನೆಕ್ಸ್ಟ್ ನಾನು ಇದು ಮಾಡ್ಕೊತೀನಿ ಅಂತ ಅಂತ ಇದಲ್ಲ 10th ಬೇಕಾದ ಕ್ಲಾಸ್ ಟೀಚರ್ ತಂದು ತುಂಬ ಚೆನ್ನಾಗಿ ಇದನ್ನು ಮಾಡಿರು. ಏನೇ ಆಗಲಿ ಡೈರೆಕ್ಟಾಗಿ ಬಂದು ಹೇಳೋರು ಈಗ ಹಿಂಗೆಲ್ಲ ಹಿಂಗೆ ಅಂದರೆ ಯಾರು ಡೈರೆಕ್ಟಾಗಿ ಇದು ಮಾತಾಡಲ್ಲ ಅಂದರೆ ಅವ್ರು ಸರ್ ಇದು ಮಾತಾಡೋರು. ಅಂದರೆ ಅವರು ಡೈರೆಕ್ಟ್ ಏನೇ ತಪ್ಪಿದ್ರು ಬೇಗ ಬಂದು ಹೇಳೋರು ಇದಾಗೋದು ತಪ್ಪು ನಾವು ತಪ್ಪು ತಿಳ್ಕೊಳಕ್ಕೆ ಬೇಗ ಟೈಮ್ ಇದಾಗೋದು ಇದು ಅಂದರೆ ಎಲ್ಲರಿಗೂ ಅಂದರೆ ಫ್ರೆಂಡ್ಸ್ಗಳು ಹೇಳ್ಬೇಕು ಅಂದರೆ ಈ ಬಗ್ಗೆ ಏನು ಮಾತಾಡೋಕ್ಕೆ ಆಗಲ್ಲ. ಎಲ್ಲ ನಿಮ್ಮ ಜೊತೆ ಆಡಿದ್ದೀವಿ, ನಲ್ದಿದ್ದೀವಿ, ಕೊಂಡಿದ್ದೀವಿ, ಜಾಸ್ತಿ ಕಿತ್ತಾಡಿದ್ದೀವಿ, ತುಂಬ ಇದಾಯಿತು. ಅಂದರೆ ಕೊನೆದಾಗ ಒಂದು ಮಾತು ಹೇಳ್ತೀವಿ, ನೀವು ಹೈಲೈಟ್ ಹಾಕಿ ಹೋಗಿ ಇನ್ನೊಬ್ರನ್ನ ಚೀಪ್ ಮಾಡೋಕೆ ಹೋಗ್ಬೇಡ್ರಿ.